ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ನಿನ್ನೆ ನಡೆದಂತ ಬಜೆಟ್ ಸಭೆಯಲ್ಲಿ ಅಲ್ಲಿದ್ದಂತ ಒಬ್ಬ ಮಹಿಳಾ ಕಾರ್ಪೊರೇಟರ್ ಅವರು ಇರಾನಿನ ಸುಪ್ರೀಂ ಲೀಡರ್ ಅಂತ ಏನ್ ಹೇಳ್ತಾರೆ ಖಮೀನಿ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸುವ ಒಂದು ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ. ಅವರಿಗೆ 1 ನಿಮಿಷದ ಶಹೀದ್ ಆದಂತ ಅವರಿಗೆ ಸಂತಾಪ ಸೂಚನೆ ಮಾಡ್ತಾರೆ. ಆದ್ರೆ ನಾನು ಇದಕ್ಕೆ ಖಂಡಿಸ್ತೇನೆ. ಯಾಕಂದ್ರೆ ನಮ್ಮ ದೇಶದ ನಮ್ಮ ವೀರ ಯೋಧರು ಶಹೀದ್ ಆದಂತ ವೀರ ಯೋಧರಿಗೆ ಇವರು ಶ್ರದ್ಧಾಂಜಲಿ ಸಲ್ಲಿಸಲು ಇವರಿಗೆ ಸಮಯ ಇಲ್ಲ. ಖಮೀನಿಯ ಬಗ್ಗೆ ಇವರು ಶ್ರದ್ಧಾಂಜಲಿ ಸಲ್ಲಿಸುವುದು ಎಷ್ಟು ಸರಿ? ಒಂದು ವಿಷಯ. ಎರಡನೇ ವಿಷಯ, ನಮ್ಮ ಕಲಬುರಗಿಯಲ್ಲಿ ಜಿಲ್ಲಾಧಿಕಾರಿಗಳು ಮಹಿಳೆ ಇದ್ದಾರೆ, ರೀಜನಲ್ ಕಮಿಷನರ್ ಅವರು ಮಹಿಳೆ ಇದ್ದಾರೆ, ಮೇಯರ್ ಅವರು ಕೂಡ ಮಹಿಳೆ ಇದ್ದಾರೆ. ಆದರೆ ನಮ್ಮ 55 ವಾರ್ಡ್ಗಳಲ್ಲಿ, ಪಾಲಿಕೆ 55 ವಾರ್ಡ್ಗಳಲ್ಲಿ ಮಹಿಳೆಯರಿಗೆ ಒಂದು ಸಾರ್ವಜನಿಕವಾಗಿ ಶೌಚಾಲಯ ವ್ಯವಸ್ಥೆ ಇಲ್ಲ. ಎಲ್ಲೂ ಮುಖ್ಯ ರಸ್ತೆಯಲ್ಲಿ ನೋಡಿ ಮಹಿಳೆಯರಿಗೆ ಪ್ರತ್ಯೇಕವಾದ ಶೌಚಾಲಯ ವ್ಯವಸ್ಥೆ ಇಲ್ಲ. ಈ ಕೆಲಸ ಮಾಡೋದನ್ನ ಬಿಟ್ಟು ನಮ್ಮ ವೀರ ಯೋಧರ ಬಗ್ಗೆ ನಿಮಗೆ ಚಿಂತೆ ಇಲ್ಲ, ನಮ್ಮ ಅನ್ನದಾತರ ಬಗ್ಗೆ ಚಿಂತೆ ಇಲ್ಲ, ಆದ್ರೆ ಆ ಕಮ್ಯುನಿ ಬಗ್ಗೆ ನಿಮಗೆ ಚಿಂತೆ ಇದೆ ಅಂದ್ರೆ ನಾನು ಖಂಡಿಸ್ತೇನೆ. ಮಹಾನಗರ ಪಾಲಿಕೆ ಆಯುಕ್ತರು IAS ಇದ್ದೀರಾ, ನಿಮಗೂ ಇದು ಏನು ಸಂತಾಪ ಸೂಚಿಸಿದ್ದು ಅದು ಖಂಡಿಸ್ತೇನೆ. ನಿಮ್ಮ ವಿರುದ್ಧ ನಾನು ಚೀಫ್ ಸೆಕ್ರೆಟರಿ ಅವರಿಗೆ ಪತ್ರನೂ ಕೂಡ ಬರಿತಾ ಇದ್ದೇನೆ, ಆಕ್ಷನ್ ಆಗ್ಬೇಕಂತ ಹೇಳಿ. की शहादत पर गहरे रंजन का हिसाब करते हुए मगरबी हमलों के तमाम शहीदों के जन्नतुल फिरदौस में दर्जा बुलंद होने की दुआ करती हूँ। इस दुआ के साथ मैं इन बुजुर्गाना हमलों की भी पूर्वगमत करती हूँ। अल्लाह ताला से दुआ है कि इंसानियत के इन कातिलों और जालिम इंसान दरिंदों का जल्द ही इबरतनाक अंजाम हो। आमीन सुम्मा आमीन। आप तमाम से मेरी दरख्वास्त है कि शोधा के एहतराम में खड़े होकर 2 मिनट की खामोशी मनाएं और इन्हें खराज अकीदत पेश करें। ಇಡೀ ದೇಶಕ್ಕೆ ಒಂದು ಕಾನೂನು ನಿಯಮ ಇದ್ರೆ ನಮ್ಮ ಕಲಬುರಗಿಗೆ ಆ ನಿಯಮ ಹೊರತಾಗಿ ಇಲ್ಲಿ ಅನೇಕ ಚಟುವಟಿಕೆಗಳನ್ನ ನಡೀತಾ ಇದ್ದಾವೆ. ಮಹಾನಗರ ಪಾಲಿಕೆ ಕಲಬುರಗಿಯಲ್ಲಿ ಸಭೆ ಸೇರಿದಂತಹ ಎಲ್ಲ ಸದಸ್ಯರು ಮತ್ತು ಪಾಲಿಕೆ ಆಯುಕ್ತರು, ಮೇಯರ್ ಮತ್ತು ಉಪಮೇಯರ್ ಇವರೆಲ್ಲರೂ ಕೂತ್ಕೊಂಡು ಒಂದು ಸಭೆಯನ್ನು ತೆಗೆದುಕೊಳ್ತಾರೆ. ಆ ಸಭೆ ಏನು ಅಂತ ಕೇಳಿದ್ರೆ, ಇತ್ತೀಚೆಗೆ ಇಸ್ರೇಲ್ ಮತ್ತು ಅಮೆರಿಕ ದಾಳಿಯಿಂದಾಗಿ ಹತ್ಯೆಯಾಗಿರುವಂತಹ ಇರಾನ್ನ ಅಯತುಲ್ಲಾ ಖಮೇನಿಯ ಸಾವಿಗೆ ಸಂತಾಪ ಸೂಚಿಸುವಂತಹ ಒಂದು ಸಭೆಯನ್ನ ಅವರು ತೆಗೆದುಕೊಂಡಿದ್ದಾರೆ. ನಮ್ಮ ದೇಶದಲ್ಲಿ ಸಂಸತ್ ಮತ್ತು ವಿಧಾನಸಭೆಯಲ್ಲಿ ನಡೆಯದೇ ಇರುವಂತಹ ಸಂತಾಪ ಮತ್ತು ಶ್ರದ್ಧಾಂಜಲಿಯ ಒಂದು ಸಭೆ ಇವತ್ತು ನಮ್ಮ ಕಲಬುರಗಿಯಲ್ಲಿ ನಡೀತಾ ಇದೆ ಅಂದ್ರೆ ಇದು ಒಂದು ನಾಚಿಕೆಗೇಡಿನ ಸಂಗತಿಯಾಗಿದೆ. ವಾರ್ಡ್ ನಂಬರ್ 24 ಸೈಯದ್ ಫಾತಿಮಾ ಅನ್ನುವಂತಹ ಒಬ್ಬ ಸದಸ್ಯೆ ಅಯತುಲ್ಲಾ ಖಾನ್ ಖಮೇನಿಯನ್ನ ಹಾಡಿ ಹೊಗಳುತ್ತಾರೆ. ಅಯತುಲ್ಲಾ ಖಮೇನಿಯ ಸಾವು ಅದು ಮಾನವೀಯತೆಯ ಕೊಲೆ ಅನ್ನುವಂತಹ ರೀತಿಯಲ್ಲಿ ಅದನ್ನ ಬಿಂಬಿಸಿದ್ದಾರೆ. ಇದನ್ನ ತಡಿಬೇಕಾದಂತಹ ಅಲ್ಲಿಯ ಆಯುಕ್ತರು, ಕಾಂಗ್ರೆಸ್ನವರು ತೆಗೆದುಕೊಂಡಂತಹ ನಿರ್ಧಾರಕ್ಕೆ ಇವರು ಕೂಡ ಉಗೆ ಅಂತ ಹೇಳಿ ಎದ್ದು ನಿಂತ್ಕೊಂಡು ಅಯತುಲ್ಲಾ ಖಮೇನಿಯ ಪರ ಇವರು ಅಲ್ಲಿ ಸಂತಾಪವನ್ನ ಸೂಚಿಸಿದ್ದಾರೆ. ಇದು ಅತ್ಯಂತ ಖಂಡನೀಯವಾಗಿರುವಂತಹದ್ದಿದೆ. ಇವರ ಮೇಲೆ ಪೊಲೀಸ್ ಇಲಾಖೆ ಸೂಕ್ತ ಕಾನೂನು ಕ್ರಮವನ್ನ ಜರುಗಿಸಬೇಕು ಅಂತ ನಾನು ಆಗ್ರಹ ಪಡಿಸ್ತಾ ಇದ್ದೀನಿ. ಹೀಗೆ ಇವರನ್ನ ಬಿಟ್ರೆ ನಾಳೆ ಪಾಕಿಸ್ತಾನದಲ್ಲಿರುವಂತಹ ದಾವೂದ್ ಇಬ್ರಾಹಿಂ ಏನಾದ್ರೂ ಸತ್ರೆ ಅವನ ಪರವಾಗಿಯೂ ಕೂಡ ಕಲಬುರಗಿಯಲ್ಲಿ ಇವರು ಸಂತಾಪವನ್ನ ಶ್ರದ್ಧಾಂಜಲಿ ಸಭೆಯನ್ನ ಏರ್ಪಡಿಸುವುದರಲ್ಲಿ ಯಾವುದೇ ಅನುಮಾನ ಇಲ್ಲ.